ಪ್ರತಿಯೊಬ್ಬ ವ್ಯಕ್ತಿಯು ಅಂದುಕೊಂಡಿದ್ದನ್ನು ಸಾಧಿಸುವ ಛಲವಿದ್ದರೆ ಮಾತ್ರ ವೈಯಕ್ತಿಕವಾಗಿ ಏಳಿಗೆ ಹೊಂದುವುದರ ಜೊತೆಗೆ ಸಂಸ್ಥೆಯ ಧ್ಯೇಯೋದ್ದೇಶಗಳು ಸಹ ಈಡೇರುತ್ತದೆ ಎಂದು ಲಯನ್ಸ್ನ ಮಾಜಿ ರಾಜ್ಯಪಾಲ ಲಯನ್ಸ್ ಮಂಜುನಾಥ್ ಮೂರ್ತಿ ಹೇಳಿದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಉಸ್ಕೂರು ಗ್ರಾಮದಲ್ಲಿ ಜರುಗಿದ ಲಯನ್ಸ್ ಸೇವಾ ಸಂಸ್ಥೆಯ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು, ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಆಸಕ್ತಿಯಿಂದ ಮಾಡುವಂತಾಗಬೇಕು. ಆಗ ಮಾತ್ರ ಕಾರ್ಯಚಟುವಟಿಕೆಗಳ ಮೂಲಕ ಮಾಡಿದ ಸೇವೆಗೆ ಜನರಿಗೆ ತಲುಪುತ್ತದೆ. ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುವಾಗ ಜನರಿಗೆ ಅವಶ್ಯಕವಿರುವಂತಹ ಚಟುವಟಿಕೆಗೆ ಪ್ರಾಶಸ್ತ್ಯ ನೀಡಬೇಕು. ಆಗ ಮಾತ್ರ ನಮ್ಮ ಸೇವೆಯನ್ನು ಸಮಾಜ ಗುರುತಿಸಿ ಗೌರವಿಸುತ್ತದೆ. ಸೇವೆ ನೀಡುವ ಉದ್ದೇಶದೊಂದಿಗೆ ಮೆಲ್ವಿನ್ ಜೋನ್ಸ್ ರವರು 1917ರಲ್ಲಿ ಹುಟ್ಟುಹಾಕಿದ ಸಂಸ್ಥೆ ಇಂದು ವಿಶ್ವದಾದ್ಯಂತ ಸಹಸ್ರಾರು ಸದಸ್ಯರನ್ನು ಒಳಗೊಂಡಿದೆ ಎಂದರು. ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ಲಯನ್ಸ್ ವನ್ನೇಗೌಡ ಮಾತನಾಡಿ, ಬಿಕ್ಕೋಡು ಲಯನ್ಸ್ ಸಂಸ್ಥೆಯು ಸಮಾಜಕ್ಕೆ ಅಗತ್ಯವಿರುವಂತಹ ಸೇವೆಗಳನ್ನು ನೀಡುತ್ತಾ ಬಂದಿದೆ. ಅವುಗಳಲ್ಲಿ ಸಾರ್ವಜನಿಕ ಚಿತಾಗಾರ, ಬಸ್ ನಿಲ್ದಾಣ, ಉಚಿತ ಆರೋಗ್ಯ ತಪಾಸಣೆಯಂತಹ ಕಾರ್ಯಕ್ರಮಗಳು ಪ್ರಮುಖವಾದವುಗಳಾಗಿವೆ. ಬಿಕ್ಕೋಡು ಲಯನ್ಸ್ ಟ್ರಸ್ಟ್ಗೆ ಇದೀಗ ನೋಂದಣಿಯಾಗಿದ್ದು, ಬಹು ವರ್ಷಗಳ ನೂತನ ಕಟ್ಟಡ ನಿರ್ಮಾಣದ ಕನಸು ನನ್ನ ಅವಧಿಯಲ್ಲಿ ಪೂರ್ಣಗೊಳಿಸುವ ವಿಶ್ವಾಸವಿದೆ ಎಂದರು. ಹಲವಾರು ಕಾರ್ಯಕ್ರಮಗಳೊಂದಿಗೆ ಈ ಬಿಕ್ಕೋಡು ಲಯನ್ಸ್ ಸಂಸ್ಥೆ ಹೆಜ್ಜೆಯನ್ನು ಇಟ್ಟಿದೆ. ಹಾಗೆ ಹಿಂದೆ 2023 ಕಾರ್ಯ ಚಟುವಟಿಕೆ ವಿಚಾರದಲ್ಲಿ ಹೇಳೋದಾದ್ರೆ 2023-24ನೇ ಸಾಲಿನಲ್ಲಿ ಎಚ್ ಡಿ ಶಿವಶಂಕರ್ ಅವರು ನಮ್ಮ ಒಂದು ಕ್ಲಬ್ಗೆ ಶಾಶ್ವತ ಯೋಜನೆ ಅಡಿ ಒಂದು ಚಿತಾಗಾರವನ್ನು ನಿರ್ಮಾಣವನ್ನು ಮಾಡಿ ಬಹಳಷ್ಟು ಜನಗಳಲ್ಲಿ ಪ್ರಶಂಸೆಯನ್ನು ಪಡೆದಿದ್ದಾರೆ. ಅದು ನಮ್ಮ ಬಿಕ್ಕೋಡಿಗೆ ತುಂಬಾ ಅವಶ್ಯಕತೆ ಇತ್ತು. ಅಂತ ಒಂದು ಕೆಲಸವನ್ನು ನಮ್ಮ ಬಿಕ್ಕೋಡು ಲಯನ್ಸ್ ಸಂಸ್ಥೆ ಮಾಡಿದ್ರು. ಅದು ಎಚ್ ವಿ ಶಿವಶಂಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತೆಲ್ಲ ಸದಸ್ಯರನ್ನು ಒಳಗೊಂಡಂತೆ ಒಂದು ಒಳ್ಳೆ ಕಾರ್ಯವನ್ನು ನಡೆಸಿದ್ರು. ತದನಂತರ ಬಂದಂದ್ರೆ 24-25ನೇ ಸಾಲಿನಲ್ಲಿ ನಮ್ಮ ಎಚ್ ಎಸ್ ದಿನೇಶ್ ಅಣ್ಣವರು ಅವರು ತಮ್ಮ ಸ್ವಂತ ಹಣದಲ್ಲಿ ಒಂದು ಚಡನಹಳ್ಳಿ ಗ್ರಾಮದಲ್ಲಿ ಒಂದು ನಾನು ಹಿಂದೆ ಲಯನ್ಸ್ ಸಂಸ್ಥೆಗೆ 96ನೇ ಇಸ್ವಿಲಿ ಸೇರಕ್ಕೆ ಹೊರಟಾಗ ನಮ್ಮ ತಾಯಿ ಕೇಳಿದ್ರು, ಅವಾಗಿನ ಪ್ರೊಫೆಷನ್ ಶುರು ಮಾಡಿ 4 ವರ್ಷ ಆಗಿತ್ತು, ಪ್ರೊಫೆಷನ್ ಹಾಳಾಗೋಗ್ಬಿಡುತ್ತೆ, ಹೋಗ್ಬೇಡ ನೀನು ಅಂತ. ನಮ್ಮ ತಂದೆಗೆ ತುಂಬಾ ಆಸೆ ಇತ್ತು, ಏನಾರಾಗಲಿ ಬೆಳಿಬೇಕು ಅಂತ. ಆಗ ನಮ್ಮ ತಾಯಿಗೆ ಸ್ವಲ್ಪ ಹೇಳಿದ್ರು, ಇಲ್ಲ ನಮ್ಮ PN ರಾಮನಾಥ್ ಅಂತ ನಮ್ಮ ಚಾರ್ಟರ್ ಸದಸ್ಯರು, ಅವರು ನನ್ನನ್ನು ಲಯನ್ಸ್ ಸಂಸ್ಥೆ ಹಾಸನಕ್ಕೆ 96ನೇ ಇಸ್ವಿಲಿ ಪದಾರ್ಪಣೆ ಮಾಡಿಸಿದ್ರು. ಈ ವೇಳೆ ಪ್ರಾಂತೀಯ ಅಧ್ಯಕ್ಷ ಲಯನ್ಸ್ ರಘು ಪಾಳ್ಯ, ಪ್ರಾಂತೀಯ 3ರ ವಲಯ 1ರ ಅಧ್ಯಕ್ಷ ಲಯನ್ಸ್ HS ದಿನೇಶ್, ಪ್ರಾಂತೀಯ ರಾಯಭಾರಿ ಲಯನ್ಸ್ ರಾಬಿ ಸೋಮಯ್ಯ, ಪ್ರಾಂತೀಯ NY ಲಯನ್ಸ್ ದೊಡ್ಡಮನೆ ಪ್ರಭಾಕರ್, ಖಜಾಂಚಿ ಲಯನ್ಸ್ ಸಂತೋಷ್, ಕಾರ್ಯದರ್ಶಿ ಆಕಾಶ್, ಸಿ ಶೇಖರ್ ಹಾಗೂ ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. You are watching TV 46 News Kannada.